ಉಸ್ಕೂರು ಮಧುರಮ ಜಾತ್ರಾ ಮಹೋತ್ಸವ ಅಂಗವಾಗಿ ಆನೇಕಲ್ ತಾಲೂಕಿನ ಸಿಂಗಿನ ಅಗ್ರಹಾರ ಗ್ರಾಮದಲ್ಲಿ ಕಾಂಗ್ರೆಸ್ ಯುವ ನಾಯಕರಾದ ಸಿಂಗಿನ ಅಗ್ರಹಾರ ಗೌರೀಶ್ ಹಾಗೂ ಜಿಕೆವೈ ಬಾಯ್ಸ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆದ ಸಂಗೀತ ರಸಸಂಜೆ ಕಾರ್ಯಕ್ರಮ. ಇನ್ನು ರಸಸಂಜೆ ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಹಾಗೂ ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣ ಸೇರಿದಂತೆ ನಟ ನಟಿಯರು, ಅತಿಥಿಗಳು, ಗಣ್ಯರು, ಹೋರಾಟಗಾರರು, 9 ಪಿಲ್ಲರ್ಸ್ ತಂಡ, ಜಿಕೆವೈ ಬಾಯ್ಸ್ ತಂಡ ಹಾಗೂ ಸಿಂಗಿನ ಅಗ್ರಹಾರ ಗ್ರಾಮಸ್ಥರು ಭಾಗವಹಿಸಿದರು. ವೇದಿಕೆ ಮುಂಭಾಗ ಆಸೀನರಾಗಿ ಕುಳಿತುಕೋಬೇಕಂತ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಗೌರವಪೂರ್ವಕವಾಗಿ ಅಭಿನಂದನೆಗಳು ಹೇಳ್ತಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ತಾಲೂಕಿನ ಹೆಮ್ಮೆಯ ಜನಪ್ರಿಯ ಶಾಸಕರು ಹ್ಯಾಟ್ರಿಕ್ ಜಯಭೇರಿ ಗಳಿಸಿದಂಥ ನನ್ನ ಗುರುಗಳು ಸಮಾನಾದಂಥ ಬಿ ಶಿವಣ್ಣವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಡುವಂಥ ಇಡೀ ಕರ್ನಾಟಕದ ಹೆಸರುವಾಸಿ ಆಗಿರುವಂಥ ನಮ್ಮ ಗಿಲ್ಲಿ ನಟವರು ಸಹ ಆಗಮಿಸ್ತಾ ಇದ್ದಾರೆ. ಈಗ ಅವರು ಉಸ್ಕೂರ್ಗೆಟ್ಟು ಬಿಟ್ಟು ಬರ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಅವ್ರನ್ನ ನೋಡುವಂಥ ಕಾತುರದಲ್ಲಿ ತಾವೆಲ್ಲ ಇದ್ದೀರಂತ ನಾನು ಭಾವಿಸ್ತೀನಿ. ಎಲ್ಲರೂ ದಯಮಾಡಿ, ಯಾಕಂದ್ರೆ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮಾಡ್ಬೇಕಂತ ನಾನು ದೇವರಲ್ಲಿ ಕೇಳ್ಕೊಂಡಿದ್ದೀನಿ. ಯಾರು ಗದ್ದಲ ಇರ್ತೀರಾ ದಯಮಾಡಿ ಈ ವೇದಿಕೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಇಲ್ಲಿ ವಿಶೇಷವಾಗಿ ಬಂದಂಥ ಮಾಧ್ಯಮ ಮಿತ್ರರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳು ಹೇಳ್ತೀನಿ. ನೀವು ಮಾಡುವಂಥ ಒಂದು ಲೈವ್ ಕಾರ್ಯಕ್ರಮ ಏನಿದೆ, ಇಲ್ಲಿರ್ತಕ್ಕಂಥ ಜನ ಬಿಟ್ಟು ಅನೇಕ ಲಕ್ಷಾಂತರ ಜನವನ್ನು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದು ನಮ್ಮ ಸಿಂಗೇನಗ್ರಹಾರ, ಇದು ನನ್ನ ಗ್ರಾಮ, ಇದು ನಾನು ಹುಟ್ಟಿದ ಗ್ರಾಮ. ಈ ಗ್ರಾಮದಲ್ಲಿ ನನಗೆ 5 ವರ್ಷ ಕೆಲಸ ಮಾಡಿರೋದು ಒಂದು ಸಂತೋಷ ಇದೆ. ಹಾಗಾಗಿ ಸಮಸ್ತ ಸಿಂಗೇನಗ್ರಹಾರ ಗ್ರಾಮದ ಎಲ್ಲ ನನ್ನ ತಂದೆ ತಾಯಿಗಳಿಗೆ ವಂದಿಸುತ್ತಾ, ಈಗ ಈ ವೇದಿಕೆಯಲ್ಲಿ ನಮ್ಮ ಹುಡುಗರು ಜಿಕೆವೈ ಬಾಯ್ಸ್ ಈ ಕಾರ್ಯಕ್ರಮವನ್ನು ಜಿಕೆವೈ ಬಾಯ್ಸ್ ಅವರ ಒಂದು ಸುಮಾರು ದಿನಗಳಿಂದ ಅವರು
ಇಂಥ ಕಾರ್ಯಕ್ರಮ ಮಾಡಬೇಕಂತ ಅನ್ಕೊಂಡ್ ಬಂದಿದ್ದಾರೆ. ನಾನು ಅವ್ರಿಗೆ ಯಾವಾಗಲೂ ಸದಾ ಚಿರುಣಿ ಆಗಿರ್ತೀನಿ ಅಂತ ಹೇಳ್ತಾ, ಅವರ ಒಂದು ಕೋರಿಕೆ ಮೇರೆ ಅಣ್ಣ ನೀನೊಂದು ಹಾಡು ಆಡಬೇಕು ಅಂತ ಹೇಳಿದ್ರು. ಇನ್ನು ಆಮೇಲೆ ಗಿಲ್ಲಿ ಬಂದರೆ ಆಡೋಕ್ಕಾಗಲ್ಲ, ಗಿಲ್ಲಿ ಬಂದರೆ ಆಮೇಲೆ ನೀವೆಲ್ಲರೂ ಹೊರಟುಬಿಡ್ತೀರಾ. ಹಾಗಾಗಿ ಅವರ ಒಂದು ಕೋರಿಕೆ ಮೇರೆ ನಾನು ಒಂದು ಮೊದಲನೇದಾಗಿ ಸಿಂಹ ವಿಷ್ಣುವರ್ಧನ್ ಅವರ ಕೃಷ್ಣ ರುಕ್ಮಿಣಿ ಚಿತ್ರವನ್ನು ಕರ್ನಾಟಕದ ಇತಿಹಾಸದಲ್ಲಿ, ಯಾಕಂತ ಹೇಳಿದ್ರೆ ನಾನು ಎಲ್ಲೇ ಹೋದ್ರೂ ನಾನು 23 ವರ್ಷಗಳಿಂದ ಕನ್ನಡ ಸೇವೆಯಲ್ಲಿ ಸೊಡ್ಸ್ಕೊಂಡು ಬಂದಿರತಕ್ಕಂಥ ಸುಮಾರು 20 ದಶಕಗಳಲ್ಲಿ ಕನ್ನಡ ಜಾಗೃತಿ ವೇದಿಕೆಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಾಗಾಗಿ ನಾನು ಮೊದಲಿಗೆ ಎಲ್ಲೇ ಹೋದ್ರೂ ಕರ್ನಾಟಕದ ಇತಿಹಾಸದಲ್ಲಿ ಎಂಬ ಒಂದು ಗೀತೆಯನ್ನು ನಾನು ಪ್ರತಿ ಬಾರಿ ಆಡ್ತೀನಿ. ಇಲ್ಲಿ ಸಹ ಆ ಒಂದು ಹಾಡನ್ನು ನಾನು ಆಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ನಮ್ಮ 9 ಪಿಲ್ಲರ್ಸ್ ನನ್ನ ಮಾವ ರಾಮಸ್ವಾಮಿ ಶ್ರೀಧರ್ ಸರ್ ಎಲ್ಲ ದಯಮಾಡಿ ಬರುವಂಥ ಗೆಸ್ಟ್ಗಳಿಗೆ ಮುಂದೆ ಅವರಿಗೆ ಆಸನ ಕುಡಿಸ್ಬೇಕಂತ ನಾನು ನಿಮ್ಮಲ್ಲಿ ಈಗ ನಮ್ ಹುಡುಗರು ಬರುತ್ತೆ ನೋಡ್ಕೊ. ಹುಡುಗ್ರ ಹೆಂಗೆ ನಾವ್ ಹಂಗಪ್ಪ, ಹುಡುಗರು ಎಲ್ಲೇ ಇದ್ರು ಸಿಂಹ ತರ ಗರ್ಜನೆ ಮಾಡ್ತಾನೆ ಇರ್ತೀವಿ ಅಲ್ವಣ? ಹೌದು, ಮತ್ತೆ ಏನ್ ಸಿಂಹ ಗಿಮ್ಮ ಅಂತಿದ್ದೀರಾ? ನಾವ್ ಹಂಗಪ್ಪ, ಎಲ್ಲಾದ್ರೂ ಹುಡುಗರ ಮೇಲೆ ಒಂದ್ಸಲ ಒಂದು ಲೀಡರ್ಶಿಪ್ ಎಲ್ಲ ನಾವೇ ತಗೊಳ್ಳೋದು. ಶ್ರೀ ಬಾಯ್ನ ಯಾಕೆ ಅಣ್ಣ, ಇವನ್ ಮದ್ವೆ ಆಗ 5 ವರ್ಷ ಆಯ್ತು ಅಣ್ಣ. ಅಕ್ಕ ನಾನು ನೆಟ್ಟಗ್ ನೋಡ್ಕೊಂಡಿಲ್ಲ. ನನ್ನ ಗಂಡ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು, ಎಷ್ಟು ಪ್ರೀತಿ ಮಾಡ್ಬೇಕು. ಅದ್ ನಮ್ಮ ಪಕ್ಕದ ಮನೆ ರಮೇಶ್ ಅಣ್ಣ ನೋಡ್ಕಲಿ. ನಮ್ಮ ಪಕ್ಕದ ಮನೆ ರಮೇಶ್ ಅಣ್ಣ ಏನ್ ಮಾಡ್ದ? ಅವ್ರ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಗೊತ್ತಾ, ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ. ನಾನು ಕೂಡ ಅವ್ರ ಹೆಂಡತಿನ ಪ್ರೀತಿ ಮಾಡ್ಬೇಕು ಅನ್ಕೋತೀನಿ, ಆದ್ರೆ ಗಂಡ ಬಿಡಲ್ವೇ? ನನ್ನ ಪ್ರೀತಿ ಮಾಡ್ರಿ ಸಾಕು ನೀವು. ಮತ್ತಿನ್ನೇನೆ ಸುಮ್ನೆ ಹೇಳ್ಬಾರ್ದು. ಅಲ್ಲ ಕನಕ, ಆ ರಮೇಶ್ ಅಣ್ಣ ಅವ್ರ ಹೆಂಡತಿನ ದಿನಾಲು ಹೂನಲ್ಲೇ ಮುಳುಗ್ಸಿ ಹೂನಲ್ಲೇ ಸ್ನಾನ ಮಾಡಿಸ್ತಾರೆ. ನೀವ್ ಯಾವತ್ತಾರು ಒಂದಿನ ಹಂಗ್ ಮಾಡಿದೀರಾ? ಅಕ್ಕ, ಪಕ್ಕದ ಮನೆ ರಮೇಶ್ ಅಣ್ಣ ಅವ್ರ ಹೆಂಡತಿನ ದಿನಾಲು ಹೂನಲ್ಲೇ ಮುಳುಗಿಸಿ ಹೂನಲ್ಲೇ ಸ್ನಾನ ಮಾಡಿಸ್ತಾರಂತೆ. ಹೌದು. ರಮೇಶ್ ಅಣ್ಣಂದ್ ಏನ್ ವ್ಯಾಪಾರ? ಹೂವಿನ ವ್ಯಾಪಾರ. ನಂದೇನ್ ವ್ಯಾಪಾರ? ಖಾರದ ಪುಡಿ. ಅದ್ರಲ್ಲಿ ಸ್ನಾನ ಮಾಡಿಸ್ಬೇಕಾ ನಿಂಗೆ? ಮತ್ತೆ
ಹೇಳ್ತೀನಿ ಕೇಳೋಣ. ಇನ್ನು 1 ಅವರು ಇಲ್ಲ ಇನ್ನು ಹೇಳ್ಬಿಡಪ್ಪ. ಈಗ ನಮ್ಮ ಹಲೋ ಮಧು ಅಣ್ಣ ಬರ್ತಾ ಇದ್ರು ಬಿಡಿ ಅಣ್ಣ. ಎಲ್ಲ ಚೆನ್ನಾಗಿದ್ದೀರಾ? ಏನ್ ಸೌಂಡೇ ಗೊತ್ತಿಲ್ಲ. ಒಂದ್ ನಿಮಿಷ ಶಿವಣ್ಣ ಅವ್ರು ಬರ್ತಾ ಇದ್ದಾರೆ. ಸಾವಧಾನದಿಂದ ಇರ್ರಿ. ಇಲ್ಲಿ ಅವ್ರು ಇನ್ನೂ 1 ಅವರ್ ಇಲ್ಲೇ ಇರ್ತಾರೆ. ಮಾತಾಡ ನೀವು ಅಣ್ಣವ್ರು ಬರ್ತಾ ಇದ್ದಾರೆ. ಇರಪ್ಪ ಇರ್ತಾರೆ. ಬರ್ತೀನಿ, ಕೆಳಗೆ ಬರ್ತೀನಿ. 1 ನಿಮಿಷ. ಎಲ್ಲ ಚೆನ್ನಾಗಿದೆ ತಾನೆ? ಸೌಂಡೇ ಕಮ್ಮಿ ಆಗ್ಬಿಟ್ಟೆ. ಗಂಡು ಮಕ್ಕಳು ಸೌಂಡೇ ಬರ್ತದೆ, ಹೆಣ್ಮಕ್ಳು ಸೌಂಡೇ ಬರ್ತದೆ ಗುರು. ಗಂಡು ಮಕ್ಕಳು ಒಂದ್ ನಿಮಿಷ ಅಣ್ಣ 1 ನಿಮಿಷ ಅಂತೀರಿ, ಮಾತಾಡು ಅಂತೀರಿ. ಫೋಟೋ ಇಡ್ತೀನಿ. ಈಗ ನಮ್ಮ ಸಮಸ್ತ ನಾಗರಿಕ ಬಂಧುಗಳಿಗೂ ಕೂಡ ಮದ್ದೂರಮ್ಮ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿಯವರು ಬಂದಿದ್ದಾರೆ. ಅವರು ತುಂಬಾ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದಾರೆ. ನಿಜವೂ ಕೂಡ ತುಂಬಾ ಸಂತೋಷ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಕೆಳಗಿನಿಂದ ಬಂದವರಿಗೆ ಅದರ ಕಷ್ಟಗಳನ್ನು ಗೊತ್ತಿರ್ತದೆ. ಅವರು ಈ ರೀತಿಯಾದಂಥ ಒಂದು ಒಳ್ಳೆಯ ಹೆಸರನ್ನು ಪಡೆದು ಈ ಒಂದು ನಂಬಾರಿದ್ದಲ್ಲ ಇಡೀ ರಾಜ್ಯದಲ್ಲೇ ಕೂಡ ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ. ಅವರಿಗೆ ನಮ್ಮ ತಾಲೂಕಿನ ಜನತೆಯ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವ್ರಿಗೆ ಒಳ್ಳೆಯದಾಗಲಿ. ಮತ್ತು ಈ ಒಂದು ಮದ್ದೂರಮ್ಮ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷಕ್ಕೂ ಕೂಡ ಎಲ್ಲ ಕಡೆನೂ ಕೂಡ ಒಂದು 25-35 ಗ್ರಾಮಗಳಲ್ಲಿ ಮದ್ದೂರಮ್ಮ ಜಾತ್ರಾ ಮಹೋತ್ಸವ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ಇವತ್ತು ಊರಪ್ಪ ಎಲ್ಲ ಕಡೆನೂ ಕೂಡ ಊರಪ್ಪ, ನಾಳೆಗೆ ರಥ ಮಹೋತ್ಸವ, ಉಜ್ಜುಗಳು, ಮತ್ತೆ ನಾಳಿದ್ದು ಕುಂಚಿದ ಜಾತ್ರೆ, ಭಾನುವಾರ ಸಾಯಂಕಾಲ ಕರಗ ಮತ್ತು ಪಲ್ಲಕ್ಕಿ ಉತ್ಸವ ಇರ್ತದೆ. ಎಲ್ಲರೂ ಕೂಡ ತುಂಬ ಸಂತೋಷದಿಂದ ಆ ಜಾತ್ರೆಯಲ್ಲಿ ಭಾಗವಹಿಸಿ ಮದ್ದೂರಮ್ಮ ಜಾತ್ರೆ ಅಂತ ಹೇಳಿದ್ರೆ ಒಂದು ಜಾತ್ರೆ, ಅದರೆಲ್ಲರೂ ಕೂಡ ಭಾಗವಹಿಸಿ ನಿಮ್ಗೆಲ್ಲರೂ ಕೂಡ ದೇವಿ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಈ ವರ್ಷನೂ ಕೂಡ ಉತ್ತಮವಾದಂಥ ಮಳೆ ಬೆಳೆ ಆಗಿ ಸರ್ವ ಜನರು ಕೂಡ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ನಡೆಸುವಂತಹ ಶಕ್ತಿ ಆ ದೇವಿ ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಪ್ರೀತಿಯ ನಮ್ಮ ಹ್ಯಾಟ್ರಿಕ್ ಶಿವಣ್ಣವರು ಆಗಮಿಸಿದ್ದು ಈ ಕಾರ್ಯಕ್ರಮಕ್ಕೆ ನಮಗೆ ಮೆರುಗನ್ನು ಕೊಟ್ಟಿದ್ದಂತ ಇಲ್ಲಿಯವರು ಮತ್ತು ವಿಶೇಷವಾಗಿ ನಮ್ಮ ಶಿವಣ್ಣವರು, ನಮ್ಮ ಕಾರ್ಯಕ್ರಮ ಯಾವುದೇ ಇದ್ರೂ ಅವರೇ ನಮ್ಮ ಮನೆ ದೇವರು. ಅವರು ಬಂದರೆ ಕಾರ್ಯಕ್ರಮ ಯಶಸ್ವಿ ಆಗೋದು. ಅವರು ಈಗ ಬಂದಿದ್ದಾರೆ, ಇನ್ನೂ ಇರ್ತಾರೆ, ಇನ್ನೂ ಒಂದು ಅರ್ಧವರು. ಅದು ನಮ್ಮ ಪುಟ್ಟಣ್ಣವರು, ನಮ್ಮ ಶ್ರೀನಿವಾಸ ರೆಡ್ಡಿ ಅವರು, ಜಯರಾಮ್ ಸರ್ಜಾ ಅವರು, ನಮ್ಮ ಚಿನ್ನಪ್ಪ ಸಾರು, ಮಾದೇವಪ್ಪ ಸಾರು, ನಮ್ಮ BMR ರಾಮಚಂದ್ರಣ್ಣವರು ಬಂದಿದ್ದಾರೆ. ಎಲ್ಲ ಗಣ್ಯರು ಇದ್ದೀರಾ, ಬೇರೆ ಅನ್ಯತೆ ಮಾಡಿಸ್ಬೇಡಿ. ಎಲ್ಲರೂ ನಾನಲ್ಲಿ ಮಾತಾಡೋದ
ನಮಗೆ ಅದೇ ಪ್ರೋತ್ಸಾಹ. ಒಬ್ಬ ಕಲಾವಿದನಿಗೆ ಬೇಕಾಗಿರೋದು ಅದೇ, ಒಬ್ಬರು ಜನನಾಯಕರು ಆಶೀರ್ವಾದ ಮಾಡ್ತಾರೆ, ಕೊಟ್ಟಿರು ಮಾತಾಡಿಸ್ತಾರೆ, ಅದಕ್ಕಿಂತ ದೊಡ್ಡದು ಇನ್ನೇನು. ಮೊದಲನೇದಾಗಿ ಶಿವಣ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಗೌರಿ ಸರ್ ಇಷ್ಟು ದೊಡ್ಡ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿ ಇದನ್ನ ಬಂದು ಕರೆದು, ಇಲ್ಲ ನಮ್ಮ ಭಾಗದಲ್ಲಿ ತುಂಬ ನಿಮ್ಮನ್ನ ಕೇಳ್ತಾರೆ, ಇಷ್ಟಪಡ್ತಾರೆ, ಬರಲೇಬೇಕು ಅಂತ ಕೇಳ್ಕೊಂಡು ಇಲ್ಲಿ ಕರ್ಸಿದ್ದಕ್ಕೆ ಒಂದು ಸೆಕೆಂಡ್ ಗೌರಿ ಥ್ಯಾಂಕ್ಸು. ಆಮೇಲೆ ಎಲ್ಲೇ ಹೋದ್ರು ಈ ಪ್ರೀತಿ ಈ ಕಡೆ ಈ ಸೈಡ್ ಬಂದಾಗೆಲ್ಲ ಅಷ್ಟೇ ಪ್ರೀತಿ ತೋರಿಸ್ತೀರ, ಅಷ್ಟೇ ಪ್ರೀತಿಯಿಂದ ನೋಡ್ತೀರ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ನಿಮಗೆ. ಇಲ್ಲಿ ಬಂದಾಗ ಒಂದು ಅನ್ಸಿದ್ದೇನಪ್ಪ ಅಂದ್ರೆ ಹುಡುಗರು ಜಾಸ್ತಿ ಸೌಂಡ್, ಹುಡುಗರು ಅಲ್ಲ ಒಂದು ಮೈಕ್ ಕೊಡಿ, ಏನೇನು ಮೈಕ್ ಪ್ರಾಬ್ಲಮ್ ಇದೆ. ಹಲೋ 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 ಹಲೋ, ಈಗ ಅಷ್ಟ ಮೈಕ್ ಇದು. ಹುಡುಗರು ಜಾಸ್ತಿ ಅಂತ ಹುಡುಗರ ಬಗ್ಗೆ ಡೈಲಾಗ್ ಹೇಳಲ್ವಾ? ಹುಡುಗರು ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಸೆಟ್ಲ್ ಆಗುವಂತಾರೆ, ಗಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆಗಳಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣಂದ್ರೆ ಡ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗುವಂತ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರುವಾನೆ ಹಾಡೋ ಮಗ ಬಂದು ಅಂಕಲು ಅಂತ ಕರೀತಾರೆ. ಗಂಡು ಮಕ್ಕಳು ಒಂಥರ ಕುಟ್ಟರಿದ್ದಂಗೆ ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ವಿಜಯ ನೋಡ್ಕೊಂಡು ನಗ್ಲಾಗ್ತಾ ಬಂದು ಹೇಳ್ತೀವಿ. ಸಕ್ಕತ್ ಖುಷಿ ಆಯ್ತು. ನಮ್ಮ ಸಿಂಗೇನ ಅಗ್ರಹಾರದಲ್ಲಿ ಇಷ್ಟೊತ್ತು 10 ಗಂಟೆ ಆದ್ರೂ ಈ ಎನರ್ಜಿ, ಈ ಉತ್ಸಾಹ, ಈ ಪ್ರೋತ್ಸಾಹ ಇದೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಂಗೆ ಇರಲಿ. ಕೊನೆಯವರೆಗೂ ಧನ್ಯವಾದಗಳು. ಅಲ್ಲ ಸಿಂಗೇನ ಅಗ್ರಹಾರ ಬಂದು ಒಂದು ಸಿಂಗಿಂಗ್ ಆಡಲಿಲ್ಲ ಅಂದ್ರೆ ಹೆಂಗಲ್ವಾ? ದೊಡವ ಪ್ಲೀಸ್ ಕಾಯ್ತಾ ಇದ್ದಾರೆ ಅವಾಗಿಂದ ವೈದ್ಯ ಹೇಳ್ತಾನೆ. ಹೌದಾ? ಇಂಗ್ಲಿಷಲ್ಲಿ ಮೊದಲನೇ ರೈಮ್ಸ್ ಹೇಳು. ರೈಮ್ಸ್ ಹೇಳ್ತಿದ್ದೀರಾ? ಇವತ್ತು ಈ ಕ್ಷೇತ್ರದಲ್ಲಿ ಹುಲಿ ಅಂತಂದ್ರೆ ಆನೇಕಲ್ ಕ್ಷೇತ್ರದಲ್ಲಿ ಸೋಲಿಲ್ಲದ ಸರ್ದಾರರಾಗಿರ್ತಕ್ಕಂಥವರು MLA ಶಿವಣ್ಣ ಅವರು. ಹೌದಲ್ಲ? ಇವತ್ತು ಜನರಿಗೆ ನಾವು 5 ಗ್ಯಾರಂಟಿನ ಕೊಟ್ಟಿದ್ದೇವೆ, ಎಲ್ಲ ಬಡವರ ಪರವಾಗಿರ್ತಕ್ಕಂಥದ್ದು. ಹೌದಲ್ಲ? ಆದ್ರಿಂದ ಯಾವನವ್ರು ಏನೇನೇನು ಸಮಸ್ಯೆ? ಸರ್ ಧರ್ಮಸ್ಥಳಕ್ಕೆ ಹೋಗಿರೋ ನನ್ನ ಹೆಂಡತಿ ಬಂದಿಲ್ಲ ಸರ್. ನೀವು ಫ್ರೀ ಬಸ್ ಮಾಡ್ಬಿಟ್ಟು ನಮ್ಮ ಹೆಂಗಸರು ಮನೇಲೆ ಇರ್ತಾ ಇಲ್ಲ, ಊಟಕ್ಕೆ ಏನು ಮಾಡೋದು ಸರ್? ಇಂದಿರಾ ಕ್ಯಾಂಟೀನ್ ಮಾಡಿಲ್ವೇನಪ್ಪ? ಇಂದಿರಾ ಕ್ಯಾಂಟೀನು 5 ರೂಪಾಯಿಗೆ ಹೊಟ್ಟೆ ತುಂಬ ಊಟ. ಇವತ್ತು ದೇಶಾದ್ಯಂತ ಗ್ಯಾಸ್ಗೆ ಬರ ಬಂದ್ಬಿಟ್ಟಿದೆ, ಗ್ಯಾಸ್ ಸಿಗ್ತಾ ಇಲ್ಲ. ಇವತ್ತು ಅಷ್ಟು ವೈಫಲ್ಯ ಆಗಿದ್ರು ನಾವು ನಮ್ಮ ಸರ್ಕಾರದಲ್ಲಿ ಇಂದಿರಾ ಕ್ಯಾಂಟೀನ್ ನಿಲ್ಲಿಸಿಲ್ಲ, 5 ರೂಪಾಯಿಗೆ ಊಟ. ನೋಡಿ ಯಾವನವನು ಫ್ರೀ ಬಸ್ ಕೇಳೋನು ಗಂಡಸರು, ಯಂಗ್ಸರಿಗೆ ಫ್ರೀ ಬಸ್ ಕೊಟ್ಟಿದ್ದೀವಿ, ಪಾಪ ದೇವಸ್ಥಾನಕ್ಕೆ ಹೋಗ್ತಾರೆ ವಾಪಸ್ ಬರ್ತಾರೆ. ಈ ಗಂಡಸರಿಗೆ ಫ್ರೀ ಬಸ್ ಕೊಟ್ಟಿದ್ರೆ ಎಲ್ಲ ಡೈಲಿ ಗೋವಾಕ್ಕೆ ಹೋಗ್ಬಿಡೋರು ಇವರು. ಅದಕ್ಕೆ ಓನ್ಲಿ ಫಾರ್ ಲೇಡೀಸ್. ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಅನುದಾನ ತಂದು ಈ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿರ್ತಕ್ಕಂಥ ನಿಮ್ಮ ಪ್ರೀತಿ MLA ಶಿವಣ್ಣ ಅವ್ರಿಗೆ ಮುಂದೆ ಅವರು ಶಾಸಕರಲ್ಲ,
ಮಂತ್ರಿಗಳಾಗಲಿ ಅಂತ ಚಪ್ಪಾಳಿ ಜೋರಾಗಿ ತಟ್ಟಬೇಕಲ್ಲ. ಹೌದಲ್ಲ? ಎಲ್ಲ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ಹಾಗೇನೆ ಈ ಒಂದು ಕಾರ್ಯಕ್ರಮ ನೋಡಿ ಸರ್, ಮದ್ದೂರಮ್ಮ ಜಾತ್ರೋತ್ಸವ ನೋಡಿ ಸರ್, ರಥ ಏನು ಚೆನ್ನಾಗಿದೆ, ಕಾರ್ಯಕ್ರಮ ಏನು ಚೆನ್ನಾಗಿದೆ. ಖುಷಿಯಿಂದ ಏನು ಹೇಳ್ತೀರಾ ಅಂದರೆ, ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಚಿವರು, ಅವ್ರು ಹೆಂಗೆ ಮಾತನಾಡ್ತಾರೆ ನೋಡಿ. ಕಂಗ್ರಾಚುಲೇಷನ್ ಪಾಪ ಲಾಟ್ರಿ ಏನು ಸರ್ ಇದು? ಶಿವಣ್ಣ ಸರ್, ಹ್ಯಾಟ್ಸ್ ಸರ್. ಇದು ನಿಮ್ಮ ಕ್ಷೇತ್ರ, ಜನ ಪ್ರೀತಿ ಇರಬೇಕು. ಯಾವತ್ತು ದುಡ್ಡಿಂದ ಬರಲ್ಲ, ಜನ ಪ್ರೀತಿ ಕೊಟ್ಟರೆ ಬರೋದು ಅಂತ ಪ್ರೀತಿ ಇದೆ. ಶಿವಣ್ಣ ಅವ್ರಿಗೆ ಚಪ್ಪಾಳ ತಟ್ಟಬೇಕು, ಚಟ್ಪಟ. ಇದು ಪ್ರೀತಿ. ನಾನು ಹೇಳ್ತಾ ಇದ್ದೀನಿ, ದೇಶ ಕಟ್ಟಿರೋದು ಯಾರು? ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸರಿ, ನಾವು ದೇಶ ಕಟ್ಟಿರೋದು ಅಣ್ಣ ತಮ್ಮಂದ ಹತ್ರ ಬಾಳ್ಬೇಕು. ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸಿತ ಹಮಾರ. ಮಿಸ್ಟರ್, ಏನು ನೋಡ್ತಾ ಇದೆಯಪ್ಪ? ಇಷ್ಟು ಹೇಳ್ತಾ ಇದ್ರೆ ಮೊಬೈಲ್ ನೋಡ್ತಾ ಇದ್ದಾರೆ. ದೇವರೊಳ್ಳೆ ಮಾತಾಡ ನಿಂಗೆ, ನಿನ್ನ ಜನ್ಮಕ್ಕೂ ಹಂಗೆ ಹೇಳಕ್ಕಾಯ್ತದ? ನಮ್ಮದ್ರಿ ಕಾರ್ಯಕ್ರಮ, ನಮ್ಮೂರ ಕಾರ್ಯಕ್ರಮ. ಕಂಜಾಗೇಶ್ವರ ಆಮೇಲೆ ಬಾ. ಕೇವಲ ರಂಜನೆಗಷ್ಟೇ ಅವರೇ ಖುಷಿ ಪಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಹುಬ್ಬಳ್ಳಿನಲ್ಲಿ ಬಡವರಿಗೆ ಆಗಿದೆ. ಹಾಗಾಗಿ ಅವರಿಗೆ ನನ್ನ ಸಮಸ್ತ ಊರಿನ ಜನತೆ ಪರವಾಗಿ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರ ಪರವಾಗಿ ಅವರಿಗೆ ನಾನು ಮತ್ತೊಮ್ಮೆ ಅವರಿಗೆ ಸುಸ್ವಾಗತವನ್ನು ಬಯಸ್ತೀನಿ. ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಈಗ ಅವರ ಕೋರಿಕೆ ಮೇರೆಗೆ ಒಂದು ಗೀತೆ ಅನಾದಿ ಕಾಲದಿಂದಲೂ ಕೂಡ ಮದ್ದೂರಮ್ಮ ಉಸ್ಕೂರು ಜಾತ್ರೆ ಅಂತ ಹೇಳಿದ್ರೆ ತುಂಬ ಫೇಮಸ್ಸು. ಯಾಕೆ ಅಂತ ಹೇಳಿದ್ರೆ ಸುಮಾರು ಸುತ್ತಮುತ್ತ ಗ್ರಾಮಗಳಿಗೆಲ್ಲರೂ ಕೂಡ ಸುಮಾರು 25-35 ಗ್ರಾಮಗಳಿಗೆ ಈ ಊರಿನ ಒಂದು ಜಾತ್ರೆ ವಿಶೇಷವಾದಂಥ ಜಾತ್ರೆ. ಆ ಶಕ್ತಿ ದೇವತೆ ಮದ್ದೂರಮ್ಮನವರ ಒಂದು ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಇರಬೇಕು. ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ನನ್ನ ಸಹೋದರರಾದಂಥ ಹರೀಶ್ ಅವರು ಮತ್ತು ಅವರೆಲ್ಲ ಸ್ನೇಹಿತರು ಕೂಡ ಸೇರಿ ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇವತ್ತು ದೀಪೋತ್ಸವ ಮತ್ತು ನಾಳೆಗೆ ಕುರ್ಚಿಗಳು, ನಾಳಿದ್ದು ತುಂಬಿದ ಜಾತ್ರೆ ಮತ್ತು ಪಲ್ಲಕ್ಕಿ ಉತ್ಸವ ಮತ್ತು ಕರಗ ಮಹೋತ್ಸವನೂ ಕೂಡ ಇರ್ತದೆ. ಆದರೂ ಎಲ್ಲರೂ ಕೂಡ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ಶಾಂತಿಯಿಂದ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಎಲ್ರಿಗೂ ಕೂಡ ಯಾವುದೇ ರೀತಿ ಗಲಾಟೆಗಳಾಗದ ರೀತಿಯಲ್ಲಿ ನೋಡಿಕೊಂಡು ಎಲ್ಲರೂ ಕೂಡ ನಮ್ಮವರು ಅಂತೇಳಿ ಅನ್ನುವಂಥ ಭಾವನೆಯಿಂದ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಹೌದು. ಆಮೇಲೆ ಈ ವಿಶೇಷ ಏನಂತೇಳಿದ್ರೆ 17 ಕಡೆ ಇವತ್ತು ಕುರ್ಚಿಗಳನ್ನು ಇವತ್ತು ಮಾಡಿದ್ದಾರೆ. ಇನ್ನೂ ಜಾಸ್ತಿ ಆಗ್ತಾಯಿತ್ತು. ಆ ಕಡೆಯಿಂದ ಬರೋದಕ್ಕೆ ರೈಲ್ವೆ ಟ್ರ್ಯಾಕ್ ಅಡ್ಡ ಇರೋದ್ರಿಂದ ಆ ಕಡೆ ಇರ್ತಕ್ಕಂಥ ಗ್ರಾಮಸ್ಥರು ಕೂಡ ಮಾಡಿಲ್ಲ. ಆದರೆ ವಿಶೇಷ ಏನಂತ ಹೇಳಿದ್ರೆ ಅದ್ರ ಬರುವಂಥ ಒಂದು ಸಂದರ್ಭದಲ್ಲಿ ತುಂಬ ಚೆನ್ನಾಗಿರುತ್ತೆ. ಜನಗಳೆಲ್ಲ ಸಂತೋಷದಿಂದ ಆ ಜಾತ್ರೆಗೆ ಆ ಒಂದು ಕುರ್ಚಿಗಳಲ್ಲಿ ಭಾಗವಹಿಸ್ತಾರೆ. ಆ ದೇವಿ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ. ವಿಶೇಷವಾಗಿ ಉತ್ತಮವಾದಂಥ ನನಗೆ ಏನಂತ ಹೇಳಿದ್ರೆ ಜನಗಳ ಒಂದು ಹಿತದೃಷ್ಟಿಯಿಂದ, ಬಡವರ ಹಿತದೃಷ್ಟಿಯಿಂದ ಉತ್ತಮವಾದಂಥ ಮಳೆ ಆಗಬೇಕು, ಬೆಳೆ ಆಗಬೇಕು. ಬೆಳೆ ಆಗಿ ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸುವಂಥ ಶಕ್ತಿ ಆ ದೇವರು ಕರುಣಿಸಲಿ ಅಂತೇಳಿ ಆ ದೇವರಲ್ಲಿ ಮದ್ದೂರಮ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂತ ಶುಭವನ್ನು ಕೊಡ್ತೇನೆ. ತಾಯಿ ಜಗದಾಂಬೆ ಶಕ್ತಿ ದೇವತೆ ಮದ್ದೂರಮ್ಮ ಜಾತ್ರೆ ಅಂಗವಾಗಿ ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇಡೀ ಊರೇ ತಾಯಿ ಮದ್ದೂರಮ್ಮನಿಗೆ ಏನು ಭಕ್ತಿಯಿಂದ ಒಂದು ಏನು ಬಂದು ಅವರು ಇಲ್ಲಿ ಒಂದು ಏನಂತಾರೆ ಅದು ದೀಪಗಳನ್ನ ಬೆಳಗ್ಗೆ ಹೋಗಿದ್ದಾರೆ. ಈಗ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಹಾಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಕರ್ಷವಾಗಿ
ನಮ್ಮ ನಟ ಗಿಲ್ಲಿ ಅವರು ಬಂದು ಈ ಕಾರ್ಯಕ್ರಮನ ಬಹಳ ಅತ್ಯಂತ ಅದ್ಭುತವಾಗಿ ಯಶಸ್ವಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ನನ್ನ ಜೀವನದಲ್ಲಿ ಮೊದಲನೇ ಸಾರಿ ನಾನು ಈ ಊರಲ್ಲಿ ಇಷ್ಟು ಜನ ತುಂಬಿದ್ದು ನೋಡಿದ್ದು ಇದೇ ಮೊದಲ ಬಾರಿಗೆ. ಸುಮಾರು 5,000 ಜನಕ್ಕೂ ಹೆಚ್ಚು ಜನ ಬಂದು ಇಲ್ಲಿ ಇವತ್ತು ಈ ಕಾರ್ಯಕ್ರಮನ ವೀಕ್ಷಣೆ ಮಾಡಿದ್ದಾರೆ. ನಿಜವಾಗ್ಲೂ ಪ್ರತಿ ವರ್ಷ ಮಾಡೋದಕ್ಕಿಂತ ಈ ವರ್ಷ ಬಹಳ ಅದ್ಭುತ ಅನಿಸ್ತಿದೆ. ನಾನು ವಿಶೇಷವಾಗಿ ನಮ್ಮ ತಾಯಿ ಮದ್ದೂರಮ್ಮ, ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ, ಒಳ್ಳೆ ಮಳೆ ಬೆಳೆ ಆಗಲಿ, ಮತ್ತೆ ಈ ಬಂದಂಥ ಎಲ್ಲ ಜನರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮ ಸಿಂಗನಗರದಲ್ಲಿ ಇವತ್ತು ದೀಪಾಲಂಕಾರ ಇರ್ಬೋದು, ಅನೇಕ ಮೆರವಣಿಗೆ ಮತ್ತು ಕರಗ ಎಲ್ಲವನ್ನ ತುಂಬ ಯಶಸ್ವಿಯಾಗಿ ಆಗಿದೆ. ಹಾಗಾಗಿ ನಾನು ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೂ ನಾನು ಅಭಿನಂದನೆ ಹೇಳ್ತೀನಿ. ನಾಳೆ ತೇರು ಹೋಗ್ತದೆ, ಯಾವುದೇ ಗಲಾಟೆಗಳಾಗಿರ ಆ ತಾಯಿ ಆಶೀರ್ವಾದದಿಂದ ತೇರು ಹೋಗಿ ಉಸ್ಕೂರಲ್ಲಿ ಆ ದೇವಸ್ಥಾನ ಹತ್ರ ನಿಂತದೆ ನಮಗೆ ಒಂದು ದೊಡ್ಡ ಶಕ್ತಿ. ಅದು ನಾಳೆ 11 ಗಂಟೆಗೆ ನಾವು ಹೊರಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲ ಬಂದಂಥ ಈ ಒಂದು ಕಾರ್ಯಕ್ರಮಕ್ಕೆ ನೋಡಿ ಆನಂದಿಸಿ ಖುಷಿಪಟ್ಟು ಹೋದಂಥ ಪ್ರತಿಯೊಬ್ಬರಿಗೂ ನಾನು ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು, ಅಭಿನಂದನೆಗಳು ಹೇಳ್ತೀನಿ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಕಾರಣ ನಮ್ಮ GKY ಬಾಯ್ಸ್. ಅವರು ಸುಮಾರು ಒಂದು 15 ದಿನಗಳಿಂದ ನಮ್ಮ GKY ಬಾಯ್ಸ್ ತಂಡದವರು ಎಲ್ಲ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅದರ ಜೊತೆಯಲ್ಲಿ 9 ಪಿಲ್ಲರ್ಸ್ ನನ್ನ ಆತ್ಮೀಯ ಮಿತ್ರರಾದಂಥ ನಮ್ಮ ಶ್ರೀಧರ್ ಸರ್ ಆಗಿರ್ಬೋದು, ರಾಮಸ್ವಾಮಿ ಆಗಿರ್ಬೋದು, ಕುಮಾರ ಆಗಿರ್ಬೋದು, ಪ್ರತಿಯೊಬ್ಬರು ಶಿವಶಂಕರ್ ಆಗಿರ್ಬೋದು, ನಾಗೇಶ್ ಆಗಿರ್ಬೋದು, ಎಲ್ಲರೂ ಸೇರಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆ ಹೇಳ್ತಾ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಿಮ್ಮೆಲ್ಲರಿಗೂ ವಿಶೇಷವಾಗಿ ನಾನು ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ.